ಕೆಟ್ಟವರು ಎಷ್ಟು ಮಂದಿ ಇರೋರು. ತಮ್ಮ ತಮ್ಮ ಅದೃಷ್ಟವಿದ್ದಾಗ ಆಗಲನ್ನು ನಾವು ಮೈಮರೆತು ಸುಮ್ಮನೆ ಇರೋದು. ತಮ್ಮ ಪಾರ್ಥ ಅಣ್ಣ ಯಮನಂದನ ಅದೃಷ್ಟವ ಗಟ್ಟಿಯಾಗಿ ಒಂದು ಬೆಟ್ಟವನ್ನು ಏರಿ ಬೆಳೆಯುವುದೇ ಕದವರ್ತಿ ಬಿತ್ತಬೇಕು, ಹಲವರ್ತ ಕೈಬೇಕು ಎಂಬ ಗಾದಿಯಂತೆ ಕಾಲವರ್ತನೆ ಅವೋ ತಮ್ಮ ಪಾರ್ಥ ಅಣ್ಣ ಯಮನಂದನ ಬಕಾಸುರ ಇಡಂಬಾದಿ ರಕ್ಕಸನ ಬಂದೆವು. ಇದರಲ್ಲದ ಜಟಸುರನ ರಕ್ಕಸನ ಪಾಲು ಮಾಡಿಕೊಳ್ಳಬೇಕೆಂದು ಬಯಸಿದ ಇಳಾಬಿಯಂ ಭೀಮನು ಮಾಡಿಕೊಂಡನು. ಈ ಪರಿ ರಕ್ಕಸನೊಡನೆ ದೋಷವನ್ನು ಸಾಗಿಸುವ ಸಟ್ಟಗಳ ಫಲಗುಣ ಬದರಿ ಆಶ್ರಮಕ್ಕೆ ಹೋಗಲು ಈ ಕ್ಷಣ. ನಿನಗೇನು ಮೌನ ಹಿಡಿದೆ ಹೇಗೆ? ನಾವು ಎಲ್ಲಿದ್ದರೆ ಒಂದೇ, ಎಲ್ಲಿಗೆ ಹೋದರೆ ಒಂದೇ, ಒಂದೇ ಕಣ್ಣಿಗೆ ಒಯ್ದು ಕೆರೆಯಲ್ಲಿ ತುಂಬಿದರೆ ಒಂದೇ, ಸಮುದ್ರದಲ್ಲಿ ತುಂಬಿದರೆ ಒಂದೇ. ಕೆರೆ ನೀರು ಒಳಗಲ್ಲಿ ಕಡಿಮೆ ಹಿಡಿದಿಲ್ಲ, ಸಮುದ್ರದಲ್ಲಿ ಹೆಚ್ಚಿಗೆ ಹಿಡಿದಿಲ್ಲ. ಧ್ಯಾನದಲ್ಲಿರಲಿ, ಊರಲ್ಲಿರಲಿ, ಸಮುದ್ರ ಜಲದಡಿಯಲ್ಲಿರಲಿ, ಬೆಂಕಿಯ ಮಧ್ಯದಲ್ಲಿರಲಿ, ಬೆಟ್ಟದ ಮೇಲೆ ಮುಳಿದಿರಲಿ, ಕಲ್ಲು ಮಂಟಪದಲ್ಲೇ ಸೇರಿರಲಿ, ಇದು ಕಾರಣದ ಸ್ಥಳವು ಮಾತ್ರ ಇಲ್ಲಿ. ಆದ್ದರಿಂದ ಬದರಿ ಆಶ್ರಮಕ್ಕೆ ಹೋದ ಮಾತ್ರಕ್ಕೆ ಬರುವ ದುಃಖಗಳವೇನಾದರೂ ತಪ್ಪಿ ಹೋಗುವುದನ್ನು ಧೈರ್ಯ ಬಗ್ಗೆ ಬಿಟ್ಟು ಬಿಡ. ನಿನ್ನೆಯ ಮಂದು ಬದಿ ಛತ್ರಪತಿ ವಿಧನಾದ ಸೂತ ಪ್ರಖ್ಯಾತ ಪಾರ್ಥನ ಮನಸ್ಸಿನ ರೀತಿ ತಿಳಿತು ಎನ್ನ ಮಾತು ಆತಗೆ ಸಮ್ಮತವಾಗದೇ ಆಗಿತ್ತು. ಆದರೆ ಚಿಂತಿಲ್ಲ, ಈ ಭೀಮಸೇನನ್ನ ಸ್ವಲ್ಪ ಕೇಳಿ ನೋಡ್ತೀವಿ, ಆತನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿತು. ಆಗಲಿ ದೇವ. ಭೀಮಸೇನ